नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। फर्जी पत्रकार के नाम पर सरकारी कर्मचारियों को परेशान किया गया। विजयपुरा जिले कलेक्टर से शिकायत दर्ज कराई, कार्रवाई की मांग की। विजयपुरा जिले के चारचाना तालुक में सरकारी कर्मचारियों, शिक्षकों और स्कूल स्टाफ के मानसिक उत्पीड़न के आरोप में विजयपुरा जिले मजिस्ट्रेट के समक्ष यह याचिका दायर की गई है। याचिका में आरोप लगाया है कि चारचाना गांव के निवासी अनप्पा पुजारी कोली, जो खुद को पत्रकार और KRS पार्टी के कार्यकर्ता बताते हैं, कार्यालय समय के दौरान बिना अनुमति के सरकारी स्कूलों और कार्यालयों में प्रवेश कर रहे हैं। ड्यूटी पर तैनात अधिकारियों और कर्मचारियों को बिना किसी कारण के धमका रहे हैं और उन्हें अपशब्द कह रहे हैं। साथ ही स्कूलों की कक्षाओं में जिनमें छात्रों को भी वीडियो रिकॉर्डिंग की जा रही है। चूंकि बच्चों के वीडियो फिल्माए जा रहे हैं और सोशल मीडिया पर प्रसारित किए जा रहे हैं, इसलिए बच्चों की सुरक्षा खतरे में है। निजता और मानसिक स्वास्थ्य पर नकारात्मक प्रभाव पड़ रहा है। आरोप है कि इससे छात्रों, अभिभावकों और शिक्षकों के बीच चिंता का माहौल पैदा हो गया है। याचिका में एक और गंभीर आरोप है कि विजयपुरा जिले के KRS पार्टी सदस्य शिवानंद यादाली ने सोशल मीडिया पर उत्तरी कर्नाटक के शिक्षकों के खिलाफ अपमानजनक भाषा का प्रयोग किया है। कुछ शिक्षकों और उनके परिवार के सदस्यों के बारे में अपमानजनक बयान देने के अलावा यह भी आरोप है कि शिक्षकों SS पाटिल और मंकादर पर बिना किसी सबूत के झूठे आरोप लगाकर व्यक्तिगत अपमान किया गया है। अधिकारियों को सोशल मीडिया पर सभी पोस्ट की जांच करनी चाहिए और जरूरत पड़ने पर उचित कानूनी कार्रवाई करनी चाहिए। यदि आवश्यक हो तो याचिकाकर्ताओं ने जिला कलेक्टर से स्वयं मामले दर्ज कराने और सरकारी कर्मचारियों और शिक्षकों को न्याय दिलाने की आग्रह करने यदि आवश्यक हो तो याचिकाकर्ताओं ने जिले कलेक्टर से स्वयं मामला दर्ज कराने और सरकारी कर्मचारियों और शिक्षकों को न्याय दिलाने का आग्रह किया है। ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲೆಯ ಎಲ್ಲಾ ಘಟಕದ ಪದಾಧಿಕಾರಿಗಳು, ಅಧ್ಯಕ್ಷರು ಇವತ್ತು ನಮ್ಮ ಶಿಕ್ಷಕರ ಮೇಲೆ ಆದಂತ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ನಾವು ಮಾನ್ಯ SP ಸಾಹೇಬರಿಗೆ, ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಆಗಮಿಸಿದ್ದೇವೆ। ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲಾ ಘಟಕಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳು ಮತ್ತು ನೊಂದ ಶಿಕ್ಷಕ ಬಳಗ, ಗುರುಮಾತೆಯರು, ಗುರುಗಳೆಲ್ಲರೂ ಆಗಮಿಸಿದ್ದಾರೆ। ಏನು ಚಡ್ಚಾಣ ತಾಲೂಕಿನಲ್ಲಿ ಇವತ್ತು ನಮ್ಮ ಹಿರಿಯರಾರು, ನಮ್ಮ ನೌಕರರ ಶಿಕ್ಷಕರ ಸಂಘಟನೆಯ ನಾಯಕರಾದಂಥ SS ಪಾಟೀಲ್ ರವರು ಅವರ ಮೇಲೆ ಏನು ದೌರ್ಜನ್ಯ ಆಗಿದೆ, ಅವರ ಮೇಲೆ ಏನು ಒಬ್ಬ ರೌಡಿ ಶೀಟರ್ ಅಂತ ಅಣ್ಣಪ್ಪ ಪೂಜಾರಿಯನ್ನವರು KRS ಪಕ್ಷ ಅಂತ ಹೇಳ್ಕೊಂಡು ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಶಾಲೆಯಲ್ಲಿ ಮಕ್ಕಳ ಮತ್ತು ಗುರುಗಳ ಮತ್ತು ಗುರುಮಾತೆಯರ ಏನು ವಿಡಿಯೋ ಚಿತ್ರೀಕರಣ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಏನು ಮಾಧ್ಯಮಗಳಿವೆ ಆ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಮಾನವನ್ನ ಏನು ಕಳೆದಿದ್ದಾರೆ, ಏನು ಹಾನಿ ಮಾಡಿದ್ದಾರೆ, ಅವರಿಗೆ ನಾವು ತಕ್ಕ ಶಿಕ್ಷೆ ಆಗಬೇಕು। ನಾವು ಸಮಾಜವನ್ನ ನಿರ್ಮಾಣ ಮಾಡುವಂತಹ ಒಂದು ಇಲಾಖೆ ಇದು। ನಾವೆಲ್ಲ ಶಿಕ್ಷಕರು ಇಂದಿನ ನಮ್ಮ ದೇಶದ ಭವಿಷ್ಯದಲ್ಲಿ ಏನು ಪೀಳಿಗೆಯನ್ನು ಬೆಳೆಸಬೇಕಾಗಿದೆ ಅಂತ ಒಂದು ನಾಗರಿಕರನ್ನ ತಯಾರು ಮಾಡುವಂತಹ ಏನು ಶಿಕ್ಷಕರಿದ್ದೀವಿ ಅಂತವರಿಗೆ ಇವತ್ತೇನಪ್ಪ ಅಂತಂದ್ರೆ ಬಹಳ ನೋವನ್ನು ಕೊಟ್ಟಿದ್ದಾರೆ ಅವರು। ಆ ನೋವನ್ನ ಅನುಭವಿಸಿ ಕೆಲವೊಬ್ಬರು ನಮ್ಮ ಮಿತ್ರರು ಹೇಳಿದ್ರು, ಸರ್ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ, ನಾವು ಆತ್ಮಹತ್ಯೆ ಮಾಡ್ಕೋಬೇಕು, ಏನು ಸರ್ಕಾರ ನಮಗೆ ರಕ್ಷಣೆ ಒದಗಿಸ್ತಾ ಇದೆ ಅಂತೇಳಿ। ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಇವತ್ತು SP ಸಾಹೇಬರಾಗಿರ್ಬೋದು, DC ಅವರಾಗಿರ್ಬೋದು, ಅವರಿಗೆ ಮನವಿಯನ್ನ ಕೊಡ್ಲಿಕ್ಕೆ ನಾವೆಲ್ಲರೂ ಇವತ್ತು ನೂರಾರು ಸಾವಿರ ಸಂಖ್ಯೆಯಲ್ಲಿ ನಾವೆಲ್ಲ ಶಿಕ್ಷಕರು ಬಂದು ಇಲ್ಲಿ ಸೇರಿದ್ದೇವೆ। ಇವತ್ತು ನಮ್ಮ ಶಿಕ್ಷಕರಷ್ಟೇ ಅಲ್ಲ, ಇವತ್ತು ರಾಜ್ಯದ ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರಿಗೆ ಇವತ್ತು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಇವತ್ತು ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಇವತ್ತು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಇವರು ಆರೋಗ್ಯ ಇಲಾಖೆ ಆಗಿರ್ಬೋದು, ಇಲ್ಲಿ ಹೋಗಿ ಬರೇ ವಿಡಿಯೋ, ಈಗ ನೀವೆಲ್ಲಾರು ಪತ್ರಕರ್ತರಿದ್ದೀರಿ, ನೀವೆಲ್ಲಾರು ಸುಮಾರು ವರ್ಷಗಳಿಂದ ನಾವು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ। ನೀವು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಸುದ್ದಿಗಳನ್ನ ನೀವು ಮಾಡ್ತಾ ಸಮಾಜ ಪರಿವರ್ತನೆಯಲ್ಲಿ ನಿಮ್ಮದು ಬಹಳ ಮುಖ್ಯವಾದಂತ ಪಾತ್ರ ಇರ್ತದ್ರಿ। ಅದನ್ನ ನಮ್ಮಲ್ಲಿ ಅವ್ರು ಬಂದು ಗೈಡ್ ಮಾಡ್ಲೇಬೇಕಾದ್ರೆ ಹೀಗೆ ಮಾಡ್ರಿ ಹಂಗ್ ಮಾಡ್ರಿ ಅಂತೇಳಿ ಇವತ್ತ
ಎಲ್ಲಾ ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಮೇಲುಸ್ತುವಾರಿ ಸಮಿತಿ ಶಾಲೆಯಲ್ಲಿ SDM ಚಂದ್ರ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಇರ್ತದ್ರಿ. ಆ ಸಮಿತಿಯವರು ಪ್ರತಿ ತಿಂಗಳಿಗೊಮ್ಮ ನಮ್ಮಲ್ಲಿ ಮೀಟಿಂಗ್ ಮಾಡ್ತೇವೆ. ಆಮೇಲೆ ಜನಪ್ರತಿನಿಧಿಗಳು ಶಾಸಕರು ಬರ್ತಾರ, ಸಚಿವರು ಬರ್ತಾರ. ಇವತ್ತು ತಹಸೀಲ್ದಾರ್ ಹಿಡ್ಕೊಂಡು DC ಅವ್ರು ಹಿಡ್ಕೊಂಡು ಇವತ್ತು ನಮ್ಮ DDP ಅವ್ರು ಹಿಡ್ಕೊಂಡು BO ಹಿಡ್ಕೊಂಡು ನಮ್ಮಲ್ಲಿ ECO ಹಿಡ್ಕೊಂಡು ಎಲ್ಲಾ ಮಾರ್ಗದರ್ಶಕರು ನಮಗೆಲ್ಲ ಬಂದಿಕರಿ ಮಾರ್ಗದರ್ಶನ ಮಾಡ್ತಿರ್ತಾರ. ಅದ್ರ ಮಧ್ಯದೊಳಗೆ ನಮ್ಮ ಶಿಕ್ಷಕರು ಲೋಪಗಳನ್ನು ಮಾಡಿದ್ರೆ ಅದಕ್ಕೆ ಇಲಾಖೆ ನಿಯಮಗಳದಾವು, ಆ ಪ್ರಕಾರ ಕ್ರಮ ಕೈಗೊಳ್ಳಿ. ಆದ್ರ ಇವ್ರು ಏನೂ ಸಂಬಂಧ ಇರ್ಲಾರ್ದೇ ಬಂದು ಶಿಕ್ಷಕರಿಗೆ ಹರಾಸ್ಮೆಂಟ್ ಮಾಡ್ತೀವತ್ತಂದ್ರ ನಾವು ಮುಂದಿನ ದಿನಮಾನದಲ್ಲಿ ಕೇಳುವುದಿಲ್ಲ. ಈಗ ಆಲ್ರೆಡಿ ಅವ್ರ ಮೇಲೆ FRI ಮಾಡಿದೆ. ಅವರಿಗೆ ಪೊಲೀಸ್ ಇಲಾಖೆಯಿಂದ ಅವ್ರನ್ನ ಅರೆಸ್ಟ್ ಆಗಿ ಅವರು ಕೂಡ ಜೈಲಿನಲ್ಲಿ ಇದ್ದಾರೆ. ಈಗ ಆ ಮುಂದಿನ ದಿನಮಾನದಲ್ಲಿ ಒಂದ್ ವೇಳೆ ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು, ಜಿಲ್ಲಾಡಳಿತ ಗಂಭೀರವಾಗಿ ತಗೊಂಡು ಶಿಕ್ಷಕರಿಗೆ ಆದ ಅನ್ಯಾಯವನ್ನ ಸರಿಪಡಿಸೇ ಇದ್ದಲ್ಲಿ ನಾವು ಉಗ್ರವಾದಂತಹ ಹೋರಾಟ ಜಿಲ್ಲೆಯಲ್ಲಿ ಎಲ್ಲಾ ಶಾಲೆಗಳನ್ನು ಬಂದ್ ಮಾಡಿ ನಾವು ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂಡ್ಬೇಕಾಗ್ತದೆ. ಅದಕ್ಕೇನಪ್ಪಾ ಅಂತಂದ್ರ ನಿಮ್ಮ ಮಾಧ್ಯಮದ ಮುಖಾಂತರ ಏನ್ ಎಚ್ಚರಿಕೆ ಕೊಡ್ತೀವಪ್ಪ ಅಂತಂದ್ರ ಇವತ್ತ ನಮ್ಮ ಶಿಕ್ಷಕರಿಗೆ ಏನ್ ನೋವಾಗಿದೆ, ಏನ್ ಅನ್ಯಾಯ ಆಗಿದೆ, ಇವತ್ತ ನೊಂದ್ಕೊಂಡು ನಮ್ಮ ಮಾನ ಹೋಗೈತೆ ಅಂತೇಳಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡ್ರ, ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರ ಅದಕ್ಕೆ ಜವಾಬ್ದಾರಿ ಯಾರು? ಆ ಕುಟುಂಬ ನಿರ್ವಹಣೆ ಮಾಡ್ಲಿಕ್ಕೆ ಯಾರು ಜವಾಬ್ದಾರಿ ಇದ್ರಿ? ಯಾರು ಜವಾಬ್ದಾರಿ ಇರಂಗಿಲ್ಲ. ನಿಮಗೆ ಈ ರೀತಿಯಾದಂತ ಒಂದು ಹರಾಸ್ಮೆಂಟ್ ಏನಾಗಿದೆ ಅಲ್ಲ, ಆ ಹರಾಸ್ಮೆಂಟ್ ಆದಂತ ಮಾಡಿದಂತ ಏನ್ ಇದಾರ ಅವರು ಅಣ್ಣಪ್ಪ ಪೂಜಾರಿ ಅಂಡ್ ಗ್ಯಾಂಗ್, ಅವ್ರಿಗೇನಪ್ಪಾ ಅಂತಂದ್ರ ನಮ್ಮ ಒಂದು ಜಿಲ್ಲಾಡಳಿತದ ಮುಖಾಂತರ ನಾವೇನ್ ಕೇಳ್ಕೊತೀವಪ್ಪ ಅಂತಂದ್ರ ಅವ್ರ ಮೇಲೆ ತಕ್ಕ ಶಿಕ್ಷೆ ಆಗ್ಬೇಕು. ಅವ್ರಿಗೇನಪ್ಪಾ ಅಂತಂದ್ರ ನಮ್ಮ ಶಿಕ್ಷಕರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಅರ್ಜುನ್ ಲಮಾಣಿ, ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು. ಅದಕ್ಕೆ ಇನ್ನೊಂದು ವಿಷಯ. खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।